ಹೆಲೋ ಗೈಸ್, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಸೊ ಇವತ್ತು ಗೌರಿ ಹಬ್ಬದ ಪ್ರಯುಕ್ತ ಗೌರಿ ದಾರನ ಹೇಗೆ ಮಾಡೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಆ 19th ಕಿಡ್ಸ್ ತುಂಬಾ ಫೇವ್ರೆಟ್. ಗೌರಿ ಹಬ್ಬ ಬಂತು ಅಂತ ಅಂದರೆ ಗೌರಿ ದಾರ ಕಟ್ಕೊಳ್ಳೋದು ತುಂಬಾ ಖುಷಿಪಟ್ಟು ಎಲ್ಲರೂ ಕೂಡ ತಗೋತಾಯಿದ್ರು. ಸೊ ಇದರಲ್ಲಿ ಉಲ್ಲನ್ನಲ್ಲಿ ಮಾಡೋದು ಬರುತ್ತೆ, ಈ ರೀತಿ ರೇಷ್ಮೆ ಒಂದು ದಾರದಲ್ಲಿ ಕೂಡ ಮಾಡೋದು ಬರುತ್ತೆ. ಸೊ ನಾನಿವಾಗ ಕುಚ್ಚು ಥ್ರೆಡ್ ಏನಿರುತ್ತೆ ಅದರಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಗೌರಿ ಹಬ್ಬ ಬಂದ ತಕ್ಷಣವೇ ಯಾರೆಲ್ಲ ಬಾಗ್ನ ಕೊಟ್ಟಿರ್ತಾರೆ ಅದರಲ್ಲೆಲ್ಲ ತೊಗೊಂಡು ಕಟ್ಕೊಳ್ಳೋದು, ಯಾರು ಜಾಸ್ತಿ ಕಟ್ಕೊಂಡಿರ್ತಾರೆ ಅನ್ನೋದೆಲ್ಲ ತುಂಬಾ ಫುಲ್ ಕಾಂಪಿಟೇಷನಲ್ಲಿ ಕಟ್ಕೋತಾ ಇದ್ವಿ ನಾವುಗಳಂತೂ. ಇವಾಗಿನ ಕಾಲದ ಮಕ್ಕಳಿಗೆ ಅದೆಲ್ಲ ಗೊತ್ತೇ ಇಲ್ಲ. ಸೊ ಹಾಗಾಗಿ ನಾನು ನಮ್ಮ ಮನೆಯಲ್ಲೇ ನಮ್ಮ 4 ಜನಕ್ಕೆ ಒಂದು ಗೌರಿ ದಾರನ ಮಾಡ್ಕೊಂಬಿಡೋಣ ಅಂತ ಹೇಳಿ ವಿಡಿಯೋದಲ್ಲಿ ಶೇರ್ ಮಾಡ್ದಂಗೆ ಆಗುತ್ತೆ, ಮಕ್ಳಿಗೂ ಕೂಡ ಹಾರ್ಟ್ ಮತ್ತು ಕ್ರಾಫ್ಟ್ ಆದಂಗೆ ಆಗುತ್ತೆ ಅಂತ ಹೇಳಿ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಮನೆಯಲ್ಲಿ ನಿಮ್ಮ ಮಕ್ಕಳಿತ್ತು ಅಂತಂದರೆ ಅವ್ರಿಗೂ ಕೂಡ ಅವ್ರ ಕೈಯಲ್ಲಿ ಈ ಥರದನ್ನೆಲ್ಲ ಮಾಡಿಸಿ ಅವ್ರಿಗೂ ಕೂಡ ಒಂದು ಆ್ಯಕ್ಟಿವಿಟಿ ಆಗುತ್ತೆ. ಸೊ ಇವಾಗ ಕುಚ್ಚು ಥ್ರೆಡ್ ಏನಿರುತ್ತೆ ಅದನ್ನು ನಾನು ಕುಚ್ಚು ಕಟ್ಟೋದಕ್ಕೆ ಹೇಗೆ ಸ್ವಲ್ಪ ದಾರನ ರೋಲ್ ಮಾಡ್ಕೋತೀವಿ ಆ ರೀತಿಯಾಗಿ ರೋಲ್ ಮಾಡಿಕೊಂಡು ಹಸಿ ನೂಲು ಇರುತ್ತಲ್ಲ ಅದರಲ್ಲಿ ನಾನು ಈ ರೀತಿಯಾಗಿ ಗಂಟು ಹಾಕೋತಾ ಇದ್ದೀನಿ. ಗಂಟು ಹಾಕೊಂಡ ನಂತರ ನೀವು ಡೆಕೋರೇಷನ್ಗೆ ಇದಕ್ಕೆ ಯಾವುದಾದ್ರೂ ಬೀಡ್ಸ್ ಆಗಿರಬಹುದು ಮತ್ತು ಪರ್ಲ್ಸ್ ಆಗಿರ್ಬೋದು, ಇದನ್ನು ಸ್ಟಿಕ್ ಮಾಡ್ಕೋಬಹುದು ಗಮ್ ಸಹಾಯದಿಂದ. ನಾನು ಗಮ್ ಹಾಕಿದರೆ ಉದ್ರೋಗ್ಬಿಡುತ್ತೆ ಅಂತ ಹೇಳಿ ದಾರದಲ್ಲೇ ನಾನು ಅದನ್ನು ಕಟ್ಟಿದ್ದೀನಿ. ಅದನ್ನು ಫುಲ್ ವೀಡಿಯೋ ಯೂಟ್ಯೂಬಲ್ಲಿದೆ, ಅದರಲ್ಲಿ ಶೇರ್ ಮಾಡಿರ್ತೀನಿ, ನೀವಲ್ಲಿ ಚೆಕ್ ಮಾಡಬಹುದು. ಬೇಗನೆ ಆಗುತ್ತೆ. ಜಸ್ಟ್ ಒಂದು 10 ಮಿನಿಟ್ಸಿಗೆ ಒಂದು 4-5 ಮಾಡ್ಕೊಂಬಿಡ್ಬೋದು. ಕುಚ್ಚು ಥ್ರೆಡ್ಡು ಮನೆಯಲ್ಲಿ ಇಟ್ಕೊಂಡಿರೋರಿಗೆ ಈಸಿ ಆಗುತ್ತೆ, ಇಲ್ಲಾಂದರೆ ನೀವು ತಂದು ಮಾಡ್ಕೋಬೇಕಾಗಿರುತ್ತೆ. ಇನ್ನು ನಾರ್ಮಲಾಗಿ ತುಂಬ ಅತಿ ಹೆಚ್ಚು ಐಟಮ್ಸ್ ಏನೂ ಬೇಕಾಗಿರೋದಿಲ್ಲ. ಕುಚ್ಚು ಥ್ರೆಡ್ಡು ಮತ್ತು ಯಾವುದಾದ್ರೂ ಬೀಡ್ಸು ಪರ್ಲ್ಸು ಇತ್ತು ಅಂತಂದರೆ ಆರಾಮಾಗಿ ನಾವು ಗೌರಿ ದಾರನ ಮನೆಯಲ್ಲೇ ಮಾಡ್ಕೋಬಹುದು. ಈ ರೀತಿಯಾಗಿ ಕಟ್ಕೊಂಡು ನಾನು ಏನು ಸುತ್ತಿರ್ತೀನಲ್ವಾ ರಿಂಕಲ್ಸ್ ಆಗಿರುತ್ತೆ ಅದನ್ನೆಲ್ಲ ನಾನು ಕಟ್ಟಿರೋದನ್ನೆಲ್ಲ ನೀಟಾಗಿ ಕಟ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿಯಾಗಿ ಸ್ಟ್ರೈಟಾಗಿ ಇರುತ್ತೆ ಅಂತ ಅಂದರೆ ನೀವು ನೀರನ್ನು ಕಾಯಿಸೋದಕ್ಕಿಟ್ಟು ಜಸ್ಟ್ ಅದ್ರ ಮೇಲೆ ಈ ರೀತಿಯಾಗಿ ಇಟ್ಕೊಂಡ್ರೆ ಸಾಕು, ಎಲ್ಲ ಸಾಫ್ಟಾಗಿ ಆಗಿಬಿಡುತ್ತೆ. ಕಟ್ಕೊಂಡ್ಮೇಲೆ ಇದು ನೀರಲ್ಲಿ ಏನಾದರೂ ಆಡ್ತು ಅಂತಂದರೆ ಸಾಫ್ಟಾಗಿ ಹೋಗುತ್ತೆ. ಸೊ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಮಕ್ಕಳಿಗೆ ಹೆಲ್ಪ್ಫುಲ್ ಆಗಲಿ ಅಂತ ಹೇಳಿ ಮನೆಯಲ್ಲೇ ಹೇಗೆ ನಾವೇ ಮಾಡ್ಕೋಬೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಫೈನಲಾಗಿ ನಾನು 4 ಮಾಡಿ ಇಟ್ಕೊಂಡಿದ್ದೀನಿ.